ಡಿಮಾನಿಟೈಸೇಷನ್ ಆದಂತ ಸಂದರ್ಭದಲ್ಲಿ ಚಲಾವಣೆಗೆ ಬಂದಿದ್ದು 2,000 ರೂಪಾಯಿನ ಪಿಂಕ್ ಕಲರ್ ನೋಟ್ಗಳು. ಈ ದೊಡ್ಡ ನೋಟುಗಳು ಸಾಕಷ್ಟು ಸಮಯದವರೆಗೆ ಜನರ ಕೈನಲ್ಲೇ ಓಡಾಡ್ತಾ ಇದ್ವು. ಆದ್ರೆ ಈಗ ಅನೇಕ ತಿಂಗಳುಗಳಿಂದ ಪಿಂಕ್ ಕಲರ್ನ ನೋಟುಗಳನ್ನ ಜನ ನೋಡ್ತಾನೆ ಇಲ್ಲ. ಅದರಲ್ಲೂ ಎಟಿಎಂಗಳಲ್ಲಂತೂ ಬರ್ತಾನೆ ಇಲ್ಲ. ಬ್ಯಾಂಕ್ಗಳಲ್ಲೂ ಸರ್ಕ್ಯುಲೇಷನ್ ನಿಂತು ಹೋಗಿದೆ. ಆದ್ರೆ ನಿಜವಾಗ್ಲೂ ಎಟಿಎಂ ಒಳಗಡೆ ಈ ನೋಟುಗಳನ್ನ ಹಾಕೋದೇ ನಿಲ್ಲಿಸ್ಬಿಟ್ಟಿದಾವ ಬ್ಯಾಂಕ್ಗಳು ಅನ್ನೋ ಪ್ರಶ್ನೆ ಇದ್ದಾಗ ಗೊತ್ತಾಗಿರುವಂತಹ ವಿಷಯ ಏನು ಅಂತಂದ್ರೆ, ಕಳೆದ ವರ್ಷನೇ ಅಂದ್ರೆ ಹಲವಾರು ತಿಂಗಳ ಹಿಂದೆನೆ RBI ಈ ಒಂದು 2,000 ರೂಪಾಯಿ ನೋಟುಗಳನ್ನ ಪ್ರಿಂಟ್ ಮಾಡೋದು ನಿಲ್ಲಿಸ್ಬಿಟ್ಟಿದೆ. ಇನ್ನೇನಿದ್ರು ಈಗಾಗಲೇ ಮಾರುಕಟ್ಟೆಗೆ ಬಂದಿರುವಂತಹ ನೋಟುಗಳೇನಿದೆ ಆ ನೋಟುಗಳನ್ನ ವಾಪಸ್ ಬ್ಯಾಂಕಿಗೆ ಜನ ಡೆಪಾಸಿಟ್ ಮಾಡಿದಾಗ ಅದು ಎಟಿಎಂ ಗಳಿಂದ ವಿತ್ಡ್ರಾ ಮಾಡುವಂತ ವಿಚಾರ ಇರಬಹುದು ಅಥವಾ ಬ್ಯಾಂಕ್ ಗಳಿಂದ ಡೈರೆಕ್ಟ್ ಆಗಿ ವಿತ್ಡ್ರಾ ಮಾಡುವಂತ ವಿಚಾರ ಇರಬಹುದು, ಅವರಿಗೆ ಸಿಗೋದೇ ಇಲ್ಲ ಅಂತ. ಸೊ ಒಂದಿಡೀ ನೋಟನ್ನ ಸರ್ಕ್ಯುಲೇಷನ್ ಫ್ರೀಕ್ವೆನ್ಸಿಯಿಂದ ಹೊರಗೆ ಎತ್ತಬೇಕು ಅಂದ್ರೆ ಇದೇ ರೀತಿ ಮಾಡಬೇಕು, ಆಗ್ಲೇ ಎಕಾನಮಿ ಸ್ಟ್ರಾಂಗ್ ಆಗಿರೋದು ಅನ್ನೋ ಮಾತನ್ನ RBI ಹೇಳಿತ್ತು. ಸೊ ಈ ಒಂದು 2,000 ರೂಪಾಯಿ ನೋಟು ಎಟಿಎಂಗಳಲ್ಲಿ ಸಿಗ್ತಿಲ್ಲ ಅನ್ನೋದು ಮಾತ್ರ ಜನರಿಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಇನ್ಮೇಲೆ ನೀವು 2,000 ರೂಪಾಯಿ ನೋಟನ್ನ ಡೆಪಾಸಿಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ 2,000 ರೂಪಾಯಿ ನೋಟು ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಅದನ್ನ ಮನೆಯಲ್ಲಿ ಶೇಖರಣೆ ಮಾಡೋ ಹಾಗಿಲ್ಲ. ಇರುವಂತಹ ನೋಟುಗಳನ್ನ ನೀವು ಸರ್ಕ್ಯುಲೇಟ್ ಮಾಡಿದಾಗ ಮಾತ್ರ ಮತ್ತೆ ಮರಳಿ ನಿಮ್ಮ ಹತ್ರ ಆ ನೋಟು ಬರೋದಿಲ್ಲ. ಹಾಗಿದ್ರೆ ನಿಜವಾಗ್ಲೂ ಎಟಿಎಂಗಳಲ್ಲಿ 2,000 ರೂಪಾಯಿ ನೋಟ್ ಸಿಗ್ತಾ ಇಲ್ವಾ ಅಂತ ನೋಡಿದ್ರೆ, ಎಟಿಎಂಗಳು ಅನೇಕ ಬ್ಯಾಂಕ್ಗಳ ಎಟಿಎಂಗಳು ಈಗಾಗಲೇ 2,000 ರೂಪಾಯಿ ಅನ್ನುವಂತಹ ಒಂದು ಆಪ್ಷನ್ ಅನ್ನೇ ರಿಮೂವ್ ಮಾಡಿಬಿಟ್ಟಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ನಿಜವಾಗ್ಲೂ ಹಾಗಿದ್ರೆ ಎಟಿಎಂಗಳಲ್ಲಿ 2,000 ರೂಪಾಯಿ ನೋಟ್ ಸಿಗ್ತಿಲ್ವಾ? ನೀವು ಒಂದ್ ವೇಳೆ 2,000 ರೂಪಾಯಿಗಳನ್ನ ಡ್ರಾ ಮಾಡಬೇಕು ಅಂತ ಬಂದ್ರೆ ಆಗ ಯಾವೆಲ್ಲ ನೋಟುಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ. ನಾವೀಗ ಒಂದು ಖಾಸಗಿ ಬ್ಯಾಂಕ್ನ ಎಟಿಎಂಗೆ ಬಂದಿದ್ದೀವಿ. ಸೊ ಈ ಒಂದು ಎಟಿಎಂನಲ್ಲಿ ಯಾವೆಲ್ಲ ನೋಟ್ಗಳನ್ನ ನಾವು ವಿತ್ಡ್ರಾ ಮಾಡುವಂತ ಆಪ್ಷನ್ಸ್ ಇದೆ ಅನ್ನೋದನ್ನ ನೋಡಿದ್ರೆ, ಫಸ್ಟ್ ಈಗ ಕಾರ್ಡ್ ಹಾಕ್ತೆ ನಾನು. ಕಾರ್ಡ್ ಹಾಕಿದ ನಂತರ ಏನೋ ಇಲ್ಲಿ ವಿತ್ಡ್ರಾವಲ್ ಆಪ್ಷನ್ಸ್ ಏನೋ ಬರ್ತಾ ಇದೆ. ಸೇವಿಂಗ್ಸ್ ಅಕೌಂಟ್ ತಗೊಳ್ಳುವಂತದ್ದಿರ್ಬೋದು, ಜೊತೆಗೆ ಇಲ್ಲಿ ನೋಡಿ ಬ್ಯಾಂಕಿಂಗ್ ಸರ್ವಿಸಸ್ ಎಲ್ಲಾನು ಬರ್ತಾ ಇದೆ ಮೊದಲಿನ ತರನೇ. ಬಟ್ ಇಲ್ಲಿ ನೋಟ್ಗಳನ್ನ ಏನೋ ನಾವು ಚೂಸ್ ಮಾಡುವಂತಹ ಆಪ್ಷನ್ಸ್ ಏನಿತ್ತು ಆ ಒಂದು ಆಪ್ಷನ್ ನಲ್ಲಿ ಇಲ್ಲಿ ಮೊದಲು ಡೈರೆಕ್ಟ್ ಆಗಿ 2,000 ರೂಪಾಯಿ ಅಂತ ಬರ್ತಾ ಇತ್ತು, ಅದೇನೂ ಇಲ್ಲ. ಕೇವಲ ವಿತ್ಡ್ರಾವಲ್ಸ್ ಮತ್ತು ಏನೋ ಸೇವಿಂಗ್ಸ್ ಅಕೌಂಟ್ ಇರ್ಬೋದು ಇವು ಮಾತ್ರ ಈ ಕಡೆ ಬರ್ತಾ ಇದೆ. ಸೊ ಇಲ್ಲಿ ನಾನು 2,000 ರೂಪಾಯಿ ಅಂತ ಹಾಕ್ತೀನಿ. ಅಮೌಂಟ್ ಆಫ್ ಯುವರ್ ಚಾಯ್ಸ್ ಅಂತ ಕೇಳ್ತಾ ಇದೆ, ನಿಮ್ಗೆ ಎಷ್ಟು ರೂಪಾಯಿ ಬೇಕು ಅಂತ. ಮೊದಲು ಈ ರೀತಿ 2,000 ರೂಪಾಯಿ ಅಂತ ಹಾಕಿದ್ರೆ ಒಂದೇ ಒಂದು ನೋಟ್ ಬರ್ತಾ ಇತ್ತು. ಸೊ ಅನೇಕ ಸಮಯದವರೆಗೆ ನಾವು ಚಿಲ್ಲರೆ ಕೂಡ ಎಷ್ಟೊಂದು ಪರದಾಡಂತ ಸಂದರ್ಭ ಬಂತು ಅವಾಗ ಅಂತ ನಾವು ಇಲ್ಲಿ ನೆನಪು ಮಾಡ್ಕೋಬಹುದು. ಸೊ ಈ ಒಂದು 2,000 ರೂಪಾಯಿ ಅಂತ ಹಾಕಿದಾಗ ಎಷ್ಟು ಮಟ್ಟಿಗಿನ ಕ್ಯಾಶ್ ಇಲ್ಲಿ ಬರುತ್ತೆ ಅಂತ, ಯಾಕೆಂದ್ರೆ ಎಟಿಎಂ ಒಳಗಡೆ ಪ್ರತಿಯೊಂದು ನೋಟ್ಗಳಿಗೂ ಬೇರೆ ಬೇರೆ ಬಾಕ್ಸಸ್ ಇರುತ್ತೆ. 100 ರೂಪಾಯಿ ನೋಟಿಗೆ ಒಂದು ಬಾಕ್ಸ್, 200 ರೂಪಾಯಿಗೆ ಒಂದು ಬಾಕ್ಸ್, 500 ರೂಪಾಯಿಗೆ ಒಂದು ಬಾಕ್ಸ್, 2,000 ರೂಪಾಯಿಗೆ ಒಂದು ಬಾಕ್ಸ್, ಈ ತರ. ಸೊ ನೀವಿಲ್ಲಿ ನೋಡಬಹುದು 2,000 ರೂಪಾಯಿನ ನೋಟ್ ಇಲ್ಲಿ ಬಂದಿಲ್ಲ. ಕೇವಲ 500 ರೂಪಾಯಿನ 3 ನೋಟ್ಗಳು ಬಂದಿದೆ ಮತ್ತು 100 ರೂಪಾಯಿನ ಪರ್ಪಲ್ ನೋಟ್. ಇದು ಕೂಡ ಡಿಮಾನಿಟೈಸೇಷನ್ ಆದಂತಹ ಸಂದರ್ಭದಲ್ಲೇ ಬಂದಂತಹ ನೋಟು. ಈ ಒಂದು ಏನೋ ಪರ್ಪಲ್ ಕಲರ್ ನೋಟ್ಗಳು ಒಟ್ಟು 5 ಬಂದಿವೆ. ಈ 500 ರೂಪಾಯಿನ ನೋಟ್ ಮಾತ್ರ 3 ಬಂದಿದೆ. ಸೊ ಮೊದಲೆಲ್ಲ 2,000 ರೂಪಾಯಿ ಅಂತ ಹಾಕಿದ್ರೆ ಕೇವಲ ಒಂದೇ ಒಂದು ನೋಟ್ ಬರೋದು. ಸೊ ಚಿಲ್ಲರೆಗೆ ಒಂದಷ್ಟು ದಿನ ಒದ್ದಾಡೋದು. ಆದ್ರೆ ಯಾರಾದ್ರೂ ಜೋಡಿಸಿಟ್ಕೊಳ್ಬೇಕು ದುಡ್ಡನ್ನ, ಒಂದಷ್ಟು ಹೆವಿ ಕ್ಯಾಶ್ ಬೇಕು ಅಂತ ಆದಾಗ ಅದು ಸುಲಭ ಆಗ್ತಾ ಇತ್ತು 2,000 ರೂಪಾಯಿ ನೋಟಿಂದ. ಸೊ ಸದ್ಯಕ್ಕಂತೂ ಎಟಿಎಂ ನಲ್ಲಿ 2,000 ರೂಪಾಯಿ ನೋಟ್ಗಳು ಡಿಸ್ಪೋಸ್ ಆಗ್ತಾ ಇಲ್ಲ. ಇನ್ನು ಕ್ರಮೇಣವಾಗಿ ಈ ಇಡೀ ಎಟಿಎಂ ಸೆಟಪ್ ಅನ್ನೇ, ಈ ಕಾನ್ಫಿಗರೇಷನ್ ಚೇಂಜ್ ಮಾಡುತ್ತೆ ಬ್ಯಾಂಕ್ಗಳು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದರಿಂದಾಗಿ 2,000 ರೂಪಾಯಿ ನೋಟ್ಗಳನ್ನ ಶೇಖರಣೆ ಮಾಡುವಂತ ಬಾಕ್ಸ್ ನೇ ರಿಮೂವ್ ಮಾಡಿಬಿಡ್ತಾರೆ. ಅಂದ್ರೆ ನೀವು 2,000 ರೂಪಾಯಿ ನೋಟ್ ನ ವಿತ್ಡ್ರಾ ಮಾಡೋದು ಮಾತ್ರ ಅಲ್ಲ, ಡೆಪಾಸಿಟ್ ಕೂಡ ಮಾಡೋದಕ್ಕಾಗಲ್ಲ. ಒಂದ್ ವೇಳೆ ನಿಮ್ಮ ಹತ್ರ ಆಲ್ರೆಡಿ 2,000 ರೂಪಾಯಿ ನೋಟ್ ಇದ್ರೆ ಅದನ್ನ ನೇರವಾಗಿ ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೊ ಕಾಳಧನವನ್ನ ಶೇಖರಣೆ ಮಾಡೋರು, ಬ್ಲಾಕ್ ಮನಿಯನ್ನ ಇಟ್ಕೊಳ್ಳೋರು ಏನಾದ್ರೂ 2,000 ರೂಪಾಯಿ ನೋಟ್ಗಳನ್ನ ಬಂಡಲ್ಗಳನ್ನ ಮನೇಲಿ ಇಟ್ಕೊಂಡಿದ್ರೆ ಅದು ಈ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ 1,000 ರೂಪಾಯಿ ನೋಟ್ಗಳೆಲ್ಲ ಆದ್ವಲ್ಲ, ಕೇವಲ ರದ್ದಿ ಪೇಪರ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಆಗುವಂತ ಸಾಧ್ಯತೆ ಇದೆ. ಯಾವತ್ತು RBI ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ಈ 2,000 ರೂಪಾಯಿ ನೋಟ್ ಕೂಡ ಬ್ಯಾನ್ ಅಂತ ಡಿಕ್ಲೇರ್ ಮಾಡುತ್ತೋ ಅವತ್ತು ಅವರೆಲ್ಲರೂ ಕೂಡ ಸಮಸ್ಯೆನಲ್ಲಿ ಸಿಲುಕಿಕೊಳ್ತಾರೆ ಅನ್ನುವಂತ ಮಾತಿದೆ. ಆದ್ರೆ ಈ ಬಗ್ಗೆ ಸಾಮಾನ್ಯ ಜನರ ಹತ್ರ 1-2 ನೋಟ್ ಇರ್ಬೋದು, ಅದು ಕೂಡ ಅವರಿಗೆ ದೊಡ್ಡದೇ. ಎಸ್ಪೆಷಲಿ ಕೂಲಿ ಕಾರ್ಮಿಕರು ಅಂತೆಲ್ಲ ನಾವು ನೋಡಿದ್ರೆ, ಸೊ ಅಂತ ಜನಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸೋದಾಗ್ಲಿ ಅಥವಾ ಈ ಬಗ್ಗೆ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ರವಾನೆ ಮಾಡೋ ಕೆಲಸ ಆಗ್ಲಿ RBI ಆಗ್ಲಿ ಬ್ಯಾಂಕ್ಗಳಾಗ್ಲಿ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.